ಆಗಿದೆ, ಬಟ್ ಅವರು ಹಳ್ಳಿಲಿ ಬೆಳೆದು ಕುರಿ ಮೇಯಿಸ್ಕೊಂಡು ಬಂದು ಆಡ್ತಾ ಇರೋದು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವರು ಜಗದೀಶ್ ಅವ್ರು ತುಂಬಾ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ರು. ಅವ್ರು ಹೋದ್ಮೇಲೆ ಬೋರ್ ಆಗ್ತಿತ್ತು ನೋಡಕ್ಕೆ 1 ವೀಕ್. ಆಮೇಲೆ ಹನುಮಂತು ಬಂದಾಗಿಂದ ಸ್ವಲ್ಪ ಓಕೆ ಬರಲ್ಲ. ನಾನು ಸುದೀಪ್ ಫ್ಯಾನ್ ಆಕ್ಚುಲಿ. ಸೊ ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದೇ ಇಲ್ಲ. ಬಿಗ್ ಬಾಸ್ ನೋಡ್ತೀರಾ ಅಲ್ವಾ? ನೋಡ್ತೀವಿ. ಯಾರಿಷ್ಟ? ಶಿಶಿರ್. ಶಿಶಿರ್. ಯಾಕೆ ಶಿಶಿರ್ ಅಂತ? ಯಾಕೆ ಅಂದರೆ ಅವರು ಯಾಕೆ ಇಷ್ಟ ನಿಮಗೆ? ಅವರೆಲ್ಲ ಆಟಗಳನ್ನು ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಇಷ್ಟ. ಹೇಗೆ ಅನಿಸ್ತಿದೆ ಇದು BBK11 ಬಿಗ್ ಬಾಸ್ 11 ಯಾವ ತರ ಅನಿಸ್ತಿದೆ ಅಂದ್ರೆ ಚೆನ್ನಾಗಿದ್ಯಾ ಹೇಗೆ? ಚೆನ್ನಾಗಿದೆ. ಯಾರು ಈ ವೀಕ್ ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತೆ? ಮಾನಸ. ಯಾಕೆ ಮಾನ್ಸ? ಅವಳನ್ನ ಜೋಕ್ ಮಾಡೋಕ್ಕೆ ಅಂತ ಒಳಗಡೆ ಕಳ್ಸಿರೋದು. ಅವಳು ಬರೀ ಜಗಳ ಆಡ್ತಾಳೆ, ಅಷ್ಟು ಬಿಟ್ರೆ ಇನ್ನೇನು ಮಾಡ್ತಿಲ್ಲ. ಅದಕ್ಕೆ ಅದಕ್ಕೆ ಈ ವೀಕ್ ಅವ್ರು ಬರ್ತಾರೆ ಅಂತ. ಅವ್ರು ಬಿಟ್ಟು ಬೇರೆ ಇನ್ಯಾರು ಬರ್ಬೋದು? ಹಂಸ. ಹಂಸ ಅವರು ಸ್ಟಾರ್ಟಿಂಗ್ 1 ವೀಕ್ ಎಡವಿದ್ದಾರೆ. ಸೊ ಅದಕ್ಕೆ ಈ ವೀಕ್ ಅದು ಅವ್ರಿಗೆ ಎಫೆಕ್ಟ್ ಬಿಡ್ಬೋದು ಅಂತ. ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ? ನನಗೆ ಅನುಷಾ. ಯಾಕೆ ಅವರು? ಅವರೆಲ್ಲ ಆಟನೂ ಚೆನ್ನಾಗಿ ಆಡ್ತಾರೆ. ಯಾವ ಟೈಮಿಗೆ ಏನೇನು ಮಾತಾಡಬೇಕು ಅಷ್ಟನ್ನೇ ಮಾತಾಡ್ತಾರೆ. ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ 11 ಅಲ್ಲಿ? ಅನುಷಾ. ಇಲ್ಲ. ಓಕೆ, ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ ಈ ಸರಿ ಬಿಗ್ ಬಾಸ್? ಶಿಶಿರ್. ಯಾಕೆ ಅವರೇ ಆಗ್ತಾರೆ ಅನ್ನೋದೊಂದು. ಅವರೆಲ್ಲ ಆಟನೂ ಚೆನ್ನಾಗಿ ಆಡ್ತಾರೆ. ಎಲ್ಲ ಜಾಗದಲ್ಲೂ ಹೆಂಗಿರ್ಬೇಕು ಹಂಗೆ ಇರ್ತಾರೆ, ಮಾತಾಡೋದನ್ನು ಹಂಗೆ ಮಾತಾಡ್ತಾರೆ. ಅದಕ್ಕೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಯಾರು ಕಂಟೆಸ್ಟೆಂಟ್ ಇದ್ರಲ್ಲ ಅವರೆಲ್ಲ ಈಚೆ ಬಂದಿದ್ದಾರೆ. ಜಗದೀಶ್ ಇರ್ಬೋದು, ಯಮುನಾ ಇರ್ಬೋದು, ರಂಜಿತ್ ಇರ್ಬೋದು. ಇವಾಗ ಯಾವ ತರ ಅನ್ಸುತ್ತೆ ಬಿಗ್ ಬಾಸ್? ಇವಾಗ ಹನುಮಂತ್ ಅವ್ರು ಕೂಡ ಒಳಗಡೆ ಹೋಗಿದ್ದಾರೆ. ಯಾವ ತರ ಅಂದ್ರೆ ನೋಡ್ಬೋದು ಅನ್ನೋ ತರ ಇದೆ? ಎಂಟರ್ಟೈನ್ಮೆಂಟ್ ಆಗಿದೆಯಾ ಬಿಗ್ ಬಾಸ್ ಅಂತ? ಹನುಮಂತ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ಆಗಿದೆ, ನೋಡ್ಬೋದು. ಅವ್ರಿಲ್ಲ ಅಂದಿದ್ರೆ? ಅವರಿಲ್ಲ ಅಂದಿದ್ರೆ ಇರ್ತಿರ್ಲಿಲ್ಲ. ಜಗದೀಶ್ ಹೋದ್ಮೇಲೆ ಬಿಗ್ ಬಾಸ್ ಯಾವ ತರ ಅನಿಸ್ತಿದೆ ನಿಮ್ಗೆ ನೋಡೋದಕ್ಕೆ? ಮತ್ತು ಇವಳು ಫೇವ್ರೇಟ್ ಜೊತೆ ಇಲ್ಲ, ಯಾವ ತರ ಇದೆ ಅಂದ್ರೆ ಬಿಗ್ ಬಾಸ್ ನೋಡೋದಕ್ಕೆ ನಿಮಗೆ? ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು. ಇಂಟ್ರೆಸ್ಟ್ ಇಲ್ವಾ? ಇವಾಗ ಹನುಮಂತು ಬಂದಿದಾರಲ್ವಾ? ಬಂದಿದ್ದಾರೆ, ಅವರಿಂದನೇ ಚೆನ್ನಾಗಿ ಆಗ್ತಿದೆ, ಚೆನ್ನಾಗಿ ನಡೀತಿದೆ. ಯಾರು ವಿನ್ ಆಗ್ಬೋದು ಈ ಸರಿ ಬಿಗ್ ಬಾಸ್? ಶಿಶಿರ್. ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಶಿಶಿರ್ಗಳ ನೀವು? ಬಿಗ್ ಬಾಸ್ ನೋಡ್ತಿರಲ್ವಮ್ಮ? ಹೌದು, ನೋಡ್ತೀವಿ. ಯಾರು ಇಷ್ಟ ನಿಮಗೆ ಸೀಸನ್ 11 ಅಲ್ಲಿ? ನನಗೆ ಹನುಮಂತು ಅವ್ರ ಇಷ್ಟ. ಅವ್ರ ಇನ್ನೋಸೆನ್ಸ್ ತುಂಬಾ ಇಷ್ಟ. ಅವ್ರು ಇವಾಗ 1 ವೀಕ್ ಆಗಿದೆ ಅಲ್ವಾ ಬಂದು? ಹೌದು, 1 ವೀಕ್ ಆಗಿದೆ, ಬಟ್ ಅವರು ಹಳ್ಳಿಲಿ ಬೆಳೆದು ಕುರಿ ಮೇಯಿಸ್ಕೊಂಡು ಬಂದು ಆಡ್ತಾ ಇರೋದು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದಕ್ಕೆ ಮೊದಲು ಯಾರು ಇಷ್ಟ ಇದ್ರು ನಿಮ್ಗೆ ಅಂದ್ರೆ ಬಿಫೋರ್ ಹನುಮಂತ ಬರೋದಕ್ಕಿಂತ ಮುಂಚೆ? ಅನುಷಾ ಅವ್ರು ತುಂಬಾ ಇಷ್ಟ ಆಗಿದ್ರು. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಅನುಷಾ ಅವ್ರ ಇಷ್ಟ. ಯಾರು ಈ ವೀಕ್ ಹೆಲ್ಮೆಟ್ ಆಗ್ಬೋದು ಅಂತ ಅನ್ಸುತ್ತೆ? ಈ ವೀಕ್ ಮೇ ಬಿ ಹಂಸ ಅವ್ರು ಆಗ್ಬೋದು ಅನ್ಕೊಂತೀನಿ. ಯಾಕೆ ಅವ್ರು ಆಗ್ಬೋದು ಅಂತ? ಅಂದ್ರೆ ಅವರು ಅಷ್ಟೇನೆ ಪರ್ಫಾರ್ಮ್ ಮಾಡಲ್ಲ, ಬಟ್ ಪರ್ಫಾರ್ಮ್ ಮಾಡಿರೋ ತರ ತೋರಿಸ್ಕೊಂತಾರೆ. ಸೊ ಹಾಗಾಗಿ ಹಂಸ ಅವ್ರು ಆಗ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಕೊಂಡಿದ್ರು ಜಗದೀಶ್ ಅವರು, ಯಮುನಾ ಇವರೆಲ್ಲ, ರಂಜಿತ್ ಇವರೆಲ್ಲ ಈಚೆ ಹೋಗಿದ್ದಾರೆ. ಇವಾಗ ಯಾವ ತರ ಇದೆ ಬಿಗ್ ಬಾಸ್ ನೋಡೋದಕ್ಕೆ? ಇವಾಗ ಒಂಥರ ಅವ್ರು ಹೋಗಿದ್ದು ಸ್ವಲ್ಪ ಬೇಜಾರೆ, ಬಟ್ ಇವರು ಜಗದೀಶ್ ಅವ್ರು ತುಂಬಾ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ರು. ಅವ್ರು ಹೋದ್ಮೇಲೆ ಬೋರ್ ಆಗ್ತಿತ್ತು ನೋಡಕ್ಕೆ 1 ವೀಕ್. ಆಮೇಲೆ ಹನುಮಂತು ಬಂದಾಗಿಂದ ಸ್ವಲ್ಪ ಓಕೆ. ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ ಬಿಗ್ ಬಾಸ್? ಹನುಮಂತು ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಬಂದಿರೋ 1 ವೀಕಿಗೆ? ಹೌದು, ಅವರಿಲ್ಲ ಧನರಾಜ್, ಇಬ್ರಲ್ಲಿ ಒಬ್ರು ಬರ್ತಾರೆ. ಓಕೆ, ಧನರಾಜ್ ಅವರು ಇಲ್ಲಿ ಔಟ್ಸೈಡ್ ಇದ್ದಾಗ ತುಂಬಾ ಕಾಮಿಡಿ ಮಾಡ್ತಾ ಇದ್ರು. ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ರ ಅಂದ್ರೆ ಇಷ್ಟು ಕಾಮಿಡಿ ಮಾಡ್ತಾರೆ ಯಾವ ತರ ಅಂದ್ರೆ? ಇವಾಗ ಹೋದ್ಮೇಲೆ ಒಳಗಡೆ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ, ಹೇಗೆ ಅನ್ಸುತ್ತೆ? ಹೌದು, ಅವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಹೊರಗಡೆ ಇದ್ದಾಗ ಅಷ್ಟು ಅವ್ರು ನಮ್ಮನ್ನೆಲ್ಲ ನಗಿಸ್ತಾ ಇದ್ರು. ಸೊ ಮನೆ ಒಳಗಡೆನೂ ಅಂಥದ್ದೇ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ಕೊಂಡ್ವಿ, ಬಟ್ ಹನುಮಂತು ಅಷ್ಟೇನು ಎಂಟರ್ಟೈನ್ ಮಾಡ್ತಾ ಇಲ್ಲ. ಇನ್ನೊಂದು ಲಾಸ್ಟ್ ಏನಂದ್ರೆ ಸುದೀಪ್ ಅವರು ಈ ಸೀಸನ್ ಲಾಸ್ಟ್. ನೆಕ್ಸ್ಟ್ ಯಾರು ಬಿಗ್ ಬಾಸ್ ನ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಮೇ ಬಿ ರಿಷಬ್ ಶೆಟ್ಟಿ ಅವ್ರು ಬರ್ಬೋದು ಅಂತ ಕೇಳ್ಪಟ್ವಿ, ಬಟ್ ಸುದೀಪ್ ಸರ್ ಅಷ್ಟು ಯಾರು ಬರಲ್ಲ. ನಾನು ಸುದೀಪ್ ಫ್ಯಾನ್ ಆಕ್ಚುಲಿ. ಸೊ ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದೇ ಇಲ್ಲ. ಅಂದ್ರೆ ಇವಾಗ ಬಿಗ್ ಬಾಸ್ ನೋಡ್ತಿರೋದು ಸುದೀಪ್ ಸರ್? ಹೌದು, ಆಬ್ವಿಯಸ್ಲಿ ಅವರಿಗೋಸ್ಕರನೇ ನೋಡ್ತಿರೋದು. ಬೀಟ್ ಪ್ಲಸ್ ಕರ್ನಾಟಕ.